ಧನುಷ್ದು ರಾಯನ್ ಬರ್ತಾ ಇದೆ. ಈ ಸಿನಿಮಾದ ಮೇಲೆ ಎಕ್ಸೆಪ್ಟೇಷನ್ ಸ್ವಲ್ಪನೇ ಜಾಸ್ತಿ ಆಗಬಹುದು, ಯಾಕಂದ್ರೆ ಮಹಾರಾಜನು ಕೂಡ ಬಂತು ವಿಜಯ್ ಸೇತುಪತಿದು. ಈ ಸಿನಿಮಾ ಟ್ರೈಲರ್ ಬಂದಾಗ ತುಂಬಾ ಎಕ್ಸೈಟ್ಮೆಂಟ್ ಆಗಿರಲಿಲ್ಲ, ಬಿಕಾಸ್ ಕಲರ್ ಗ್ರೇಡಿಂಗ್ ಆ ತರ ಇತ್ತು, ಲುಕ್ ಆ ತರ ಇತ್ತು. ಸಿನಿಮಾ ನೋಡಿದ್ಮೇಲೆ ಒಪಿನಿಯನ್ ಚೇಂಜ್. ಸೊ ಅದೇ ರೀತಿ ಈ ಸಿನಿಮಾನು ಕೂಡ ಇರಬಹುದೇನೋ. ಅದು ಕೂಡ ಎ ರೇಟೆಡ್ ಆಗಿತ್ತು, ಇದು ಕೂಡ ಎ ರೇಟೆಡ್ ಆಗಿದೆ. ಚಿಕ್ಕ ಮಕ್ಕಳು ನೋಡೋದಕ್ಕಾಗಲ್ಲ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ರತ್ತ ಚಿತ್ತಲ್ ಪತಲ್. ಇನ್ನು ಧನುಷ್ ಅವರ ರಾಯನ್ ಸಿನಿಮಾದ ಒನ್ ಲೈನ್ ಸ್ಟೋರಿ ನನಗ್ ಗೊತ್ತು, ಬಟ್ ಸ್ಟೋರಿ ಎಕ್ಸೈಟ್ಮೆಂಟ್ ನ ಮಾಡುತ್ತಾ ಫ್ಯಾನ್ಸ್ ಗಳನ್ನ ಥಿಯೇಟರ್ ಕಡೆ ಬರೋ ತರ ಮಾಡುತ್ತಾ ಈ ಟ್ರೈಲರ್ ಒಳಗಡೆ ಅಂತದ್ದೇನಿದೆ ಅನ್ನೋದನ್ನ ಕೆದಕಿ ಹುಡ್ಕೋಣ ಮೊದ್ಲು. ಇನ್ನು ಟ್ರೈಲರ್ ಅಲ್ಲಿ ಕೊನೆ ಶಾರ್ಟ್ ಕಡೆ ಬರೋದ್ರೆ 3 ಹುಡುಗರು ದೇಶನೇ ಬಿಟ್ಟು ಎಲ್ಗೋ ಹೋಗ್ತಾ ಇರೋದನ್ನ ನೀನ್ ನೋಡಿರ್ತೀಯ, ಬಟ್ ಅವ್ರು ಬೇರೆ ಇನ್ಯಾರು ಅಲ್ಲ, ಧನುಷ್ ಅಂಡ್ ಬ್ರದರ್ಸ್. ಟ್ರೈಲರ್ ನ ಕೊನೆ ಶಾರ್ಟ್ ಅಲ್ಲಿ ಧನುಷ್ ಅಂಡ್ ಬ್ರದರ್ಸ್ ಊರ್ ಬಿಟ್ಟು ಹೋಗ್ತಾ ಇರ್ತಾರೆ, ಚಿಕ್ಕ ಏಜ್ ಅಲ್ಲೇ, ಯಾರು ಇಲ್ಲ ಅಂತ ನನ್ಗೆ. ಆದ್ರೆ ಪ್ರಾಬ್ಲಮ್ ಅಲ್ಲೇ ಸ್ಟಾರ್ಟ್ ಆಗೋದು. ಅವರ ಫ್ಯಾಮಿಲಿನ ಯಾರೋ ಮರ್ಡರ್ ಮಾಡಿರ್ತಾರೆ, ಅಂದ್ರೆ ಅಪ್ಪ ಅಮ್ಮನೆಲ್ಲ ಫಿನಿಶ್ ಮಾಡ್ಬಿಟ್ಟಿರ್ತಾರೆ. ಅದು ಬೇರೆ ಯಾರು ಅಲ್ಲ, ಎಸ್.ಜೆ. ಸೂರ್ಯ ಅವರೇನೆ. ಇನ್ನು ಈ ಸಿನಿಮಾದಲ್ಲಿ ಮೇನ್ ಆಗಿ ಎಸ್.ಜೆ. ಸೂರ್ಯ ಅಂಡ್ ಪ್ರಕಾಶ್ ರಾಜ್ ಅವರು ಕಾಣಿಸ್ಕೊತಾ ಇದ್ದಾರೆ ನೆಗೆಟಿವ್ ರೋಲ್ ಅಲ್ಲಿ. ಇನ್ನು ಧನುಷ್ ಜೊತೆಗೆ ಬ್ರದರ್ಸ್ ಆಗಿ ಸಂದೀಪ್ ಕಿಶನ್ ಹಾಗೇನೆ ಕಾಳಿದಾಸ್ ಜೈರಾಮ್ ಅವರು, ಇವ್ರು 3 ಜನ ಬ್ರದರ್ಸ್, ಬ್ಲಡ್ ಬ್ರದರ್ಸ್. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊತಾರೆ, ಯಾರೋ ಬಂದು ಮರ್ಡರ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅದನ್ನ ರಿವೆಂಜ್ ತಗೋಬೇಕು ಅಂತ ಇವರು ಬೆಳೆದು ದೊಡ್ಡವರಾಗಿ ಚೆನ್ನಾಗಿ ಟ್ರೈನಿಂಗ್ ತಗೋತಾರೆ, ಬಾಕ್ಸಿಂಗ್ ಆಡ್ತಾರೆ, ಜಂಪಿಂಗ್ ಆಡ್ತಾರೆ, ರನ್ನಿಂಗ್ ಆಡ್ತಾರೆ, ಎಲ್ಲೆಲ್ಗೋ ಓಡುತ್ತಾರೆ, ಪ್ರೈಸ್ ಗಳನ್ನೆಲ್ಲ ತಗೋತಾರೆ. ಅದಾದ್ಮೇಲೆ ಬಂದು ಇಲ್ಲಿ ಅಪ್ಪ ಅಮ್ಮನ ಕೊಂದು ಅವ್ರ ಮೇಲೆ ಸೇಡ್ನ ತೀರಿಸ್ಕೊತಾರೆ. ಇದು ಒನ್ ಲೈನ್ ಸ್ಟೋರಿ ಆಗಿರುತ್ತೆ ಅಂತ ಇಂಟರ್ನೆಟ್ ಹೇಳ್ತಾ ಇದೆ. ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಎಸ್.ಜೆ. ಸೂರ್ಯ ಅವರು ಕಾಣಿಸ್ಕೊಳ್ಳೋದ್ರ ಜೊತೆಗೆ ಪ್ರಕಾಶ್ ರಾಜ್ ಅವರು ಕೂಡ ಇರ್ತಾರೆ. ಕ್ರೈಮ್ ಸಿಂಡಿಕೇಟ್ ನ ಆರ್ಗನೈಸ್ ಮಾಡ್ತಾ ಇರ್ತಾರೆ, ಅಂದ್ರೆ ಯಾವ ರೀತಿ ನಡೆಸೋದು ಕ್ರೈಮ್ ಗಳನ್ನ ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಟ್ರೈನರ್ ಗಳು. ಅವರೆಲ್ಲ ಕಿಡ್ನಾಪ್ ಮಾಡೋದಂಗೆ, ಕೊಲೆ ಮಾಡೋದಂಗೆ, ಅದ್ ಮಾಡೋದಂಗೆ, ಇದ್ ಮಾಡೋದಂಗೆ ಅಂತ ಫುಲ್ ಟ್ರೈನಿಂಗ್. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಈ ಸಿನಿಮಾದ ಸ್ಟೋರಿ ಬರೆದಿರೋದು ಧನುಷ್, ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಕೂಡ ಧನುಷ್. ಡಿ ಫಾರ್ ಧನುಷ್, ಡಿ ಫಾರ್ ಡಿಸಾಸ್ಟರ್. ಮಹಾರಾಜ ಸಿನಿಮಾ ಬಂದಂಗೆ ಬರುತ್ತೆ ಈ ಸಿನಿಮಾನು ಕೂಡ ಅನ್ಕೊಂಡ್ರೆ ಹಾಗೇನೆ ಈ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಇವರು ಈ ಲೆವೆಲ್ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇದಾರೆ. ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿ ಸಂದೀಪ್ ಕಿಶನ್ ಅವ್ರನ್ನ ಕರ್ಕೊಂಬೋದು ವಾವ್ ಅನ್ನೋ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ವಿ. ಜೊತೆಗೆ ಶಿವಣ್ಣನು ಕೂಡ ಇದ್ರು. ಈ ಸಿನಿಮಾದಲ್ಲಿ ಶಿವಣ್ಣ ಹಾಕೋದೇವ್ರು ಪರವಾಗಿಲ್ಲ, ಸಂದೀಪ್ ನ ಹಾಕೊಂಡ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಅಂತ ಐಡಿಯಾ ಮಾಡ್ಕೊಂಡಿದ್ರೆ ಇದರಿಂದ ಯಾರು ಕೂಡ ಇಂಪ್ರೆಸ್ ಆಗೋದೇ ಇಲ್ಲ. ಒಂದೊಂದ್ ಕಡೆ ಅನ್ಸ್ತಾ ಇರ್ತದೆ ಮಹಾರಾಜ ತರನೇ ಇದು ಏನಾದ್ರು ಸ್ಟೋರಿಲಿ ಏನಾದ್ರು ದಮ್ ಆಗಿರುವಂತ ಚಾನ್ಸ್ ಗಳೇನಾದ್ರು ಇರಬಹುದಾ. ಇಲ್ಲಿ ಧನುಷ್ ನ ಸಿಂಹಕ್ಕೆ ಹೋಲಿಸ್ತಾ ಇದಾರೆ, ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ವಿಲನ್ಸ್ ಗಳನ್ನ ಆನೆಗೆ ಹೋಲಿಸ್ತಾ ಇದಾರೆ. ಆನೆಗಳೆಲ್ಲ ಪ್ಲಾನ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ರೆ ಸಿಂಹನ ಸ್ಮ್ಯಾಶ್ ಮಾಡ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ. ಸಿಂಹ ಅದ್ರ ಮುಂದೆ ಏನು ಉಳಿಯಕ್ಕಾಗಲ್ಲ ಅನ್ನೋ ಒಂದು ಇಂಟ್ ನ ಕೊಡ್ತಾ ಇದಾರೆ. ಹಾಗಿದ್ರೆ ಇವರೆಲ್ಲ ಆ ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅರ್ಥ ಆಯ್ತು. ಓಕೆ ಇವೆಲ್ಲ ಆಯ್ತು. ಈ ಸಿನಿಮಾದಲ್ಲಿ ಹೀರೋಯಿನ್, ಈ ಸಿನಿಮಾದಲ್ಲಿ 4 ಜನ ಹೀರೋಯಿನ್ ಇರ್ತಾರೆ, ಇಲ್ಲ 8 ಅಲ್ಲ 4 ಜನ ಹೀರೋಯಿನ್ ಇರ್ತಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ಇದ್ದಾರೆ, ಬಟ್ ಇವ್ರು ಸಿನಿಮಾದಲ್ಲಿ ಹೀರೋಯಿನ್ ಆಗಂತೂ ಕಾಣಿಸ್ಕೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಏಜ್ ಆಗ್ಬಿಟ್ಟಿದೆ. ಈ ಸ್ನೋ ಮೋರ್ ಅಂದ್ರೆ ಹೀರೋಯಿನ್ ಪಟ್ಟಕ್ಕಂತೂ ಆಗಲ್ಲ ಇವರು. ಸಮಥಿಂಗ್ ಏನಾದ್ರು ಧನುಷ್ಗೆ ಅಮ್ಮ ಇಲ್ಲ. ಇನ್ನು ನಿತ್ಯ ಮಿನನ್ ಅವರು ಕೂಡ ಇದ್ದಾರೆ, ಇವರು ಹೀರೋಯಿನ್ ಇರಬಹುದೇನೋ. 3 ಜನ ಹೀರೋ ಇದ್ದಾರೆ ಅಂದ್ಮೇಲೆ ಇನ್ ಮಿಕ್ಕಿದ್ 3 ಜನ ಹೀರೋಯಿನ್ಸ್ ಗಳ. ನಿತ್ಯ ಮಿನನ್ ಅವರು ಇದ್ದಾರೆ, ಅಪರ್ಣಾ ಬಾಲರಾಮ್ ಅವರು ಕೂಡ ಇದ್ದಾರೆ, ಅಂಡ್ ಲಾಸ್ಟ್ ಥಿಂಗ್ ಅಮಲಾ ಪೌಲ್ ಅವರು ಕೂಡ ಇದ್ದಾರೆ. ಬಟ್ ಯಾವ ರೀತಿ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊತಾ ಇದಾರೆ ಅಂತ ಇದುವರೆಗೂ ಟ್ರೈಲರ್ ಒಳಗಡೆ ಬಿಟ್ಕೊಟ್ಟಿಲ್ಲ. ಅಂದ್ಮೇಲೆ ಇವ್ರ 4 ಜನರ ಮಧ್ಯೆ ಏನೋ ಒಂದು ದೊಡ್ಡ ಸೀಕ್ರೆಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಏನೋ ಹೌಸ್ ಇದಾರೆ, ಏನ್ ಹೌಸ್ ಮಡಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಟ್ರೈಲರ್ ಒಳಗಡೆ ಧನುಷ್ ಅವರ ಫೇಸ್ ಅಷ್ಟೊಂದು ಚೆನ್ನಾಗಿಲ್ಲ, ಅವರೇ ಡೈರೆಕ್ಟ್ ಮಾಡ್ತಾ ಇದಾರೆ ಅಂದ್ಮೇಲೆ ಅವ್ರ ಫೇಸ್ ಆಫ್ ಯಾಕೆ ಇಷ್ಟೊಂದು ಕೆಡತಾಗಿದೆ ಅಂತ ಇದುವರೆಗೂ ಕೂಡ ಅರ್ಥ ಆಗದೆ ಇರೋ ಒಂದು ವಿಷಯ. ಎಸ್.ಜೆ. ಸೂರ್ಯ ಅವ್ರನ್ನ ಯಾವ ರೀತಿ ತೋರಿಸಿದಾರೆ ಅಂದ್ರೆ ಈಸ್ ದ ಒನ್ ಹೀರೋ ಅಂತ ನಾವೇ ಬಾಯ್ ಬಿಟ್ಟು ಹೇಳ್ಬೇಕು, ಆ ಲೆವೆಲ್ ಅಲ್ಲಿ ತೋರಿಸಿದಾರೆ. ಧನುಷ್ ಯಾಕೆ ಅವ್ರನ್ನ ಅವರೇ ಈ ರೀತಿ ತೋರಿಸ್ಕೊಂಡ್ರು, ಯಾಕೆ ವೈ? ಮೊದ್ಲೇ ಹೇಳದಾಗೆ ಡಿಸಾಸ್ಟರ್ ಆಗುತ್ತೆ ಅಂತ ಅನಿಸ್ತಿದೆ. ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಚೆನ್ನಾಗಿ ಶೂಟ್ ಮಾಡಿದ್ದಾರೆ, ಬಟ್ ಅದೊಂದ್ ಪಾಯಿಂಟ್ ಇಂದ ಸಿನಿಮಾ ಓಡುತ್ತಾ. ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ A.R. ರೆಹಮಾನ್ ಸರ್ ಅವ್ರು ಕೊಡ್ತಾ ಇದಾರೆ, ನೆಕ್ಸ್ಟ್ ಲೆವೆಲ್. ಅವ್ರು ಅವಾಗಿಂದಾನು ಕೊಡ್ತಾನೆ ಇದ್ದಾರೆ. ಈ ಸಿನಿಮಾ 50% ಡಿಸಾಸ್ಟರ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಧನುಷ್ ಅವರು ಇದೇ ಫಸ್ಟ್ ಅಲ್ಲ ಡೈರೆಕ್ಟ್ ಮಾಡ್ತಾ ಇರೋದು, ಈಗಾಗಲೇ ಪವರ್ ಪಾಂಡಿ ಅಂತ ಒಂದು ಸಿನಿಮಾನು ಕೂಡ ಡೈರೆಕ್ಟ್ ಮಾಡಿದ್ದಾರೆ, ಅದು ಅಷ್ಟಕ್ಕಷ್ಟೇನೆ ಬಿಡಿ. ಬಟ್ ಈ ಸಿನಿಮಾ ರಾಯನ್ ಏನಾಗಬಹುದು, ಇನ್ನ ಈ ಸಿನಿಮಾ ಯಾವ ರೀತಿ ಎಕ್ಸೈಟ್ ಮಾಡುತ್ತೆ ಫ್ಯಾನ್ಸ್ ಗಳನ್ನ ಅನ್ನೋದನ್ನ ಇದೇ ತಿಂಗಳು 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನಂತೂ OTT ನೋಡೋದು ಒಳ್ಳೇದಂತ ಅನಿಸ್ತಿದೆ. ಏನಾಗುತ್ತೆ ಅಂತ ಥಿಯೇಟರ್ ವರ್ಗೂ ಹೋಗಿ ನೋಡ್ಕೊಂಡ್ ಬರೋಣ. 26ನೇ ತಾರೀಕು ಸಿಗ್ತೀನಿ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.